ಒಂದು ಸಾಮಗ್ರಿ ತಗೊಂಡು ಹೋಗ್ಲಿಕ್ಕೆ ಬಂದರೆ ಉಂಟಲ್ಲ ಇನ್ನೊಂದು ಕೊಟ್ಟು ಕಳಿಸ್ತಿದ್ದಾರೆ. ಇವರು ನಮ್ಮ ಡೆಕೋರೇಷನ್ ಅವರು. ಕೇಕ್ ಬಂತು ಜಿ ಎಲ್ಲದ ಕೇಕ್ ಬಂದ್ರಜ್ಜ, ಎಲ್ಲದ ಕೇಕ್ ಬಂದ್ರಜ್ಜ ಖಾಲಿ ಬರ್ತೀರಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ ನಮ್ಮ ಹೊಸ ಮನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ಎಲ್ಲ ಕೆಲಸ ಕೂಡ ಆಗ್ತಾ ಉಂಟು. ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಈಗ ತಂದಿಟ್ಟಿದ್ದೀವಿ, ಎಲ್ಲ ಹೊರಗಡೆ ಇಡಬೇಕು. ಮನೆ ಹೊರಗಡೆ ತುಂಬ ಮಳೆ ಇಲ್ಲ, ಸೊ ಹಾಗೆ ಆಗ್ತೇನೆ. ಸೊ ಇನ್ನು ಏನಂತ ಹೇಳಿದರೆ ನಮ್ಮದು ಒಂದೊಂದು ರೆಡಿ ಆಗ್ತಾ ಉಂಟು. ನನ್ನವರೆಲ್ಲ ಬಂದಿದ್ದಾರೆ, ಮತ್ತು ಎಲೆಕ್ಟ್ರಿಷಿಯನ್ ಸ್ವಲ್ಪ ಕೆಲಸ ಬಾಕಿ ಉಂಟು, ಅದೆಲ್ಲ ಆಗ್ತಾ ಉಂಟು. ಆನಂತರ ಇಲ್ಲಿ ನೋಡ್ತಿದ್ದಾರೆ ರೆಡಿಯೆಲ್ಲ ಮಾಡಲಿಕ್ಕೆ ನಾವು ಮಾತಾಡಿದ್ದು ಕೇಳ್ತಾರೆ, ನಿಮಗೆ ಗೊತ್ತಿಲ್ಲ ನನ್ನ ಮಾತಾಡಿದ್ದು ಹೇಗೆ. ಇಲ್ಲಿ ಶಾಮಿಯಾನದವರು ಬಂದರು. ಶಾಮಿಯಾನ ಹಾಕಲಿಕ್ಕಿಲ್ಲ, ತಗಡು ಶೀಟ್ ಹಾಕೋದಂತ ಹೇಳಿ ಅಂದ್ಕೊಂಡ್ವಿ. ಯಾಕಂತ ಹೇಳಿದರೆ ಮಳೆಗಾಲ ಅಲ್ಲ, ಸ್ವಲ್ಪ ತಗಡು ಶೀಟ್ ಹಾಕಲೇಬೇಕಾಗ್ತದೆ. ಶಾಮಿಯಾನ ಹಾಕಿ ಮತ್ತು ಮಳೆ ಜೋರಾಗಿ ಎಲ್ಲ ಫಂಕ್ಷನ್ಸ್ ಎಲ್ಲ ಹಾಳಾಗಿ ಹೋಗ್ತದಲ್ಲ, ಸೊ ಹಾಗೆ ತಗಡು ಶೀಟ್ ಹಾಕೋಣಂತ ಹೇಳಿ ಇಲ್ಲಿ ತಂದಿದ್ದಾರೆ. ಇನ್ನಿಲ್ಲಿ ತಗಡು ಶೀಟ್ ಎಲ್ಲ ಹಾಕಿ ಆಯಿತು. ಡೆಕೋರೇಷನ್ ಕೂಡ ಮಾಡ್ತಿದ್ದಾರೆ. ನಮ್ಮದು ಲೈಟಿಂಗ್ ಆಗ್ತಾ ಉಂಟು, ಮತ್ತು ಕೆಳಗಡೆ ಮ್ಯಾಟ್ ಹಾಕೋಣ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಸೊ ಮನೆಗೆ ಲೈಟಿಂಗ್ ಮಾಡಲಿಕ್ಕಂತ ಹೇಳಿ ಇಲ್ಲಿ ಲೈಟ್ಸ್ ಎಲ್ಲ ತಂದಿದ್ದಾರೆ. ಇನ್ನು ಮಳೆಗಾಲಕ್ಕೆ ಈಗಂತ ಗೊತ್ತಿಲ್ಲ ಏನಾಗ್ತದೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಇದು ಬೆಳಗಿನ ವ್ಯೂ. ಲೈಟಿಂಗ್ ಎಲ್ಲ ಆಗಿದೆ ನೋಡಿ. ಇದು ಮ್ಯಾಟ್ ಹಾಕಿದ್ದು, ಗ್ರೀನ್ ಮ್ಯಾಟ್. ಮತ್ತು ಚೇರ್ ತಂದಿಟ್ಟಿದ್ದಾರೆ, 75 ಚೇರ್ ಅಂದಿದ್ದೇವೆ. ತುಳಸಿ ಕಟ್ಟೆ ರೆಡಿ ಇದೆ, ಜನ್ರೇಟ್ರು ಎಲ್ಲ ತಂದಿಟ್ಟಿದ್ದೇವೆ. ಇವತ್ತು ಎಲ್ಲ ಅರೇಂಜ್ಮೆಂಟ್ ಆಗಬೇಕು, ಇವತ್ತು ಸಂಜೆ ಒಳಗಡೆ. ಇಲ್ಲಿ ಇವರು ಜೋರು ಮಳೆ ಬರ್ತುಂಟು, ಹಾಗೆ ಇವತ್ತು ಸ್ವಲ್ಪ ಮ್ಯಾಟ್ ಹಾಕಲಿಕ್ಕೆ ಉಂಟು, ಅದಕ್ಕೋಸ್ಕರ ಮ್ಯಾಟ್ ಹಾಕಲಿಕ್ಕೆ ಬಂದಿದ್ದಾರೆ. ಮತ್ತು ಸ್ವಲ್ಪ ಟೈಲ್ಸ್ ಸ್ವಲ್ಪ ಕೆಲಸ ಬಾಕಿ ಉಂಟು, ಅದಕ್ಕೋಸ್ಕರ ಬಂದಿದ್ದಾರೆ. ಮತ್ತು ಎಲೆಕ್ಟ್ರಿಷಿಯನ್ ಅವರು ಕೂಡ ಬಂದಿದ್ದಾರೆ. ಝೂಮರ್ ಲೈಟ್ನಿಂಗ್ ತಂದಿದ್ವಿ, ಮತ್ತು ಫ್ಯಾನ್ ಎರಡು ತಂದಿದ್ವಿ, ಅದನ್ನು ಸಿಕ್ಕಿಸ್ಲಿಕ್ಕೆ. ಇವತ್ತು ಬೆಳಗ್ಗೆನೇ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಎಷ್ಟಂತ ಹೇಳಿದರೆ ನಮಗೆ ವಾಯ್ಸ್ ಕೂಡ ಕೇಳ್ತಿಲ್ಲ, ಅಷ್ಟು ಜೋರು ತಗಡು ಶೀಟಲ್ಲಿ ನೀರು ಹರಿದು ಹೋಗ್ತಾ ಉಂಟು. ಇನ್ನು ಸೈಡಲ್ಲಿ ಶಾಮಿಯಾನ ಹಾಕೋಣ ಅಂತ ಹೇಳಿ, ಯಾಕಂತ ಹೇಳಿದರೆ ಅಲ್ಲಿ ಶಾಮಿಯಾನ ಹಾಕದಿದ್ದರೆ ಮತ್ತು ಸೈಡಿಂದ ನಮಗೆ ನೀರೆಲ್ಲ ಈಚೆ ಬರ್ತದೆ ಅಂತ ಹೇಳಿ ಇಲ್ಲಿ ಇವರು ಶಾಮಿಯಾನ ಅಡ್ಡ ಕಟ್ಟಲಿಕ್ಕೆ ಹೇಳಿದರು. ಇನ್ನು ಒಂದೊಂದೇ ರೆಡಿ ಆಗಿದ್ರೆ ಉಂಟಲ್ಲ, ಮತ್ತು ಫಂಕ್ಷನ್ಸ್ ಎಲ್ಲ ಆಗುವಾಗ ಏನು ಟೆನ್ಷನ್ ಇರೋದಿಲ್ಲ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ರಾತ್ರಿ ವಾಸ್ತು ಪೂಜೆ ಎಲ್ಲ. ಹಾಗೆ ಇಲ್ಲಿ ಎಲೆಕ್ಟ್ರಿಷಿಯನ್ ಅವರು ಕೂಡ ಝೂಮರ್ ಲೈಟ್ ಇಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಬಂದು 2 ಫ್ಯಾನ್ ಕೂಡ ನಾವು ತಂದಿದ್ವಿ, ಅದನ್ನು ಕೂಡ ಫಿಟ್ಟಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ರಾಯನ್ ಮತ್ತು ದಚ್ಚು ಮತ್ತು ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಪರ್ಸಲ್ಲ ಕೊಂಡು ಮೆಲ್ಲ ಬಿಸಿಲಿ ಹಾಯ್ ఉందజ్జ పున్నంద ಐದು ಗಂಟೆ ಬಟ್ರೆ ಕುಳಿಯಕೊಲತ್ತೀಯ ಅವು ಬೇಗ ಒಂದೇ ಒಂದು ಮಂಟ ಬರೋದು.
ಒಂದು ಬೊಕೈನಾ ಸ್ಯಾಮ್ಸಂಗ್ ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಹೂವೆಲ್ಲ ತಂದಿದ್ದಾರೆ ಡೆಕೋರೇಟ್ ಮಾಡಲಿಕ್ಕೆ, ಮಂಟಪ ಮಾಡಲಿಕ್ಕೆ ಅಂತ ಹೇಳಿ ಹೂವೆಲ್ಲ ತಗೊಂಡು ಬಂದಿದ್ದಾರೆ. ಮತ್ತು ಹೊರಗಡೆ ಎಲ್ಲ ಡೋರಿಗೆಲ್ಲ ಡೆಕೋರೇಟ್ ಮಾಡಬೇಕು, ಮತ್ತು ನಮ್ಮದು ದೇವರ ರೂಮೆಲ್ಲ ಡೆಕೋರೇಟ್ ಮಾಡಬೇಕಲ್ಲ, ಹಾಗೆ ಇಲ್ಲಿ ಹೂವೆಲ್ಲ ತಂದು ಇಲ್ಲಿ ಸೆಟ್ ಮಾಡ್ತಿದ್ದಾರೆ. ಇನ್ನು ಎಷ್ಟೆಷ್ಟು ಬೇಕಂತ ಹೇಳಿ ನೋಡಿಕೊಂಡು ಇಲ್ಲಿ ಡೆಕೋರೇಟ್ ಮಾಡಿದರೆ ಆಯ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಅಣ್ಣ ಇಬ್ಬರು ಕೂಡ ಸೇರಿ ಇಲ್ಲಿ ಡೆಕೋರೇಟ್ ಮಾಡಬೇಕಂತ ಹೇಳಿ ರೆಡಿ ಎಲ್ಲ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಮತ್ತು ಬೇಗ ಬೇಗ ಆಗ್ತದಲ್ಲ, ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ. ಒಂಜತ್ತು ಕೂಡ ನಿಂದು ಮೂಡು ಒಂಜೇ ಲೆಕ್ಕದ ಕಂತೀನಿ ಅಣ್ಣನ ಫ್ಯಾನ್ ಒಯ್ದೆ ಡೆಕೋರೇಷನ್ ಬಂತು ಅವು ಮೇರೆ ಶಾಮಿ ಅಂದಾರೆ ಬೊಡ್ಚಿ ಅವು ಶಾಮಿ ಅಂದಾರೆ ಮಲ್ಪೂರಿಗೆ ಕೇಕ್ ಬಂತು ಜಿ. ಇಲ್ಲಿ ನಾನು ನಾಳೆಗೆ ಬರ್ತ್ಡೇಗೆ ಕೇಕ್ ಹೇಳಲೇ ಇಲ್ಲ, ನನಗೆ ನೆನಪೇ ಇಲ್ಲ. ನನ್ನ ತಮ್ಮ ನೆನಪು ಮಾಡಿದಾಗೆ ಆಯಿತು, ಇಲ್ಲದಿದ್ರೆ ಉಂಟಲ್ಲ ನಂದು ಕೇಕ್ ನೆನಪೇ ಇರಲಿಲ್ಲ. ದೇ ಎಲ್ಲದ ಕೇಕ್ ಬಂದ್ರಜ್ಜ, ಎಲ್ಲದ ಕೇಕ್ ಬಂದ್ರಜ್ಜ, ಖಾಲಿ ಬರ್ತಡೇ ಮಲ್ತಲ್ಲಿ ಕೇಕ್ ಇಜ್ಜಿರ ಬೊಕ್ಕ ಇಂಚ ಬರ್ತದೆ ಅನ್ಕೊಂಡು ಯಪ್ಪ ಹೆಂಗ್ ಮುಡ್ತು ಏ ನಮ್ಮ ಕೇಕ್ ಆರ್ಡ್ರ್ ಮಂತ್ ಬರ್ಕನ ಬೆದ್ರಡ್ ಅವು ಮಧ್ಯಾಹ್ನ 5 ಗಂಟೆ ಕೊಟ್ಟರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಇರುವಾಗ ಉಂಟಲ್ಲ, ನಮಗೆ ನೆನಪಾಗೋದಿಲ್ಲ ಏನು ಬೇಕು ಏನು ಬೇಡ ಅಂತ ಹೇಳಿ. ಹಾಗೆ ಒಬ್ಬೊಬ್ಬರದು ಒಂದೊಂದು ಕೆಲಸ ಮಾಡುವಾಗ ನಮಗೆ ಅದು ಬೇಕು ಇದು ಬೇಕಂತ ಹೇಳಿ ನಮ್ಮನ್ನು ಆಚೆ ಈಚೆ ಕಲಿಸ್ತಾರೆ. ಹಾಗೆ ನಮ್ಮದು ಮೇನ್ ಕೆಲಸ ಉಳಿದೇ ಹೋಗ್ತದೆ. ಈಗ ಇನ್ನು ಕೇಕ್ ತರಲಿಕ್ಕೆ ಕೂಡ ಹೋಗಬೇಕು, ಇನ್ನು ಸಾಯಂಕಾಲ ಭಟ್ರು ಕೂಡ ಬರ್ತಾರೆ. ಇನ್ನೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಡೆಕೋರೇಷನ್ ಮಾಡುವಾಗ ಸಹ ನೋಡಬೇಕಾಗ್ತದೆ ಯಾವ ರೀತಿ ಬೇಕು ಅಂತ ಹೇಳಿ ಹೇಳಬೇಕಾಗ್ತದೆ, ಮತ್ತು ಎಲ್ಲವೂ ಕೂಡ ಬರುವಾಗ ಕೂಡ ನೋಡಬೇಕಾಗ್ತದೆ ಬಂತ ಇಲ್ವ ಅಂತ ಕೂಡ. ಡೆಕೋರೇಷನ್ನವರು ಇವರು ನಮ್ಮ ಡೆಕೋರೇಷನ್ನವರು. ಡೆಕೋರೇಷನ್ ಅಂತ ಹೇಳಿದರೆ ಅಣ್ಣನ ಬಂಡೆ ಫಸ್ಟ್. ಸೊ ಇಲ್ಲಿ ಹೂವೆಲ್ಲ ತಂದಿಟ್ಟಿದ್ದಾರೆ, ವೆರೈಟಿ ಹೂವೆಲ್ಲ ಉಂಟು. ಸೊ ಇವರು ನಮಗೆ ಡೆಕೋರೇಟ್ ಮಾಡಿ ಕೊಡ್ತಾರಂತೆ, ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಈಗ ದೇವರದ್ದು ಮಂಟಪದ ಡೆಕೋರೇಟ್ ಆಗ್ತಾ ಉಂಟು. ದಾದಾ ಅಂದು ಏನು ಬಣ್ಣದ ಅವು ಬಾಯಿಗೆ ದವಳಿ ಕೊಡ್ತೀನಿ. ನನಗೆ ಮೇಲೆ ಕೆಳಗಡೆ ಹೋಗಿ ಸಾಕಾಗಿತ್ತು. ಆಗದಿಂದ ಒಮ್ಮೆ ನಮ್ಮ ಮನೆಗೆ ಹೋಗೋದು, ಒಮ್ಮೆ ಹೊಸ ಮನೆಗೆ ಬರೋದು, ಇದೇ ಆಯಿತು. ಸೊ ನಮಗೆ ಡೌನ್ಗೆ ಬರಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಎಲ್ಲಾದರೂ ಉಂಟಲ್ಲ ಇಲ್ಲಿ ನೋಡಿ ಉಂಟಂತ ಹೇಳಿ, ಇದು ನಮ್ಮದು ಅಪ್ಪ. ಸೊ ಅಲ್ಲಿ ಮನೆಯೆಲ್ಲ ಈಗ ಡೌನ್ಗೆ ಬರಲಿಕ್ಕೆ ತುಂಬ ಈಸಿ ಆಗ್ತದೆ. ಮೇಲ್ಗಡೆ ಹೋಗಲಿಕ್ಕೆ ತುಂಬ ಫಸ್ಟ್ ಎಷ್ಟು ಸಲ ಅಂತ ಹೋಗೋದು, ಒಮ್ಮೆ ಅಂದರೆ ಓಕೆ. ಇದು ಬೆಳಗ್ಗೆಯಿಂದ ಆಚೆ ಈಚೆ ಹೋಗೋದೇ ಆಯಿತು. ನನಗೆ ಅಂತ ಹೇಳಿದರೆ ಉಂಟಲ್ಲ ಅಷ್ಟೊಂದು ನಡೆದು ಮುಂಚೆಲ್ಲ ಜಾಸ್ತಿ ನಡೀತಿದ್ದೆ, ಈಗ ಅಷ್ಟೊಂದು ನಡೆಯೋದಿಲ್ಲಲ್ಲ. ಸೊ ಹಾಗೆ ಸ್ವಲ್ಪ ನಡೀಲಿಕ್ಕೆಲ್ಲ ಆಗ್ತಿಲ್ಲ, ಸಾಕಾಗ್ತದೆ. ಇನ್ನು ರಾಯನ್ ಇದ್ದಿದ್ದಾನಂತ, ಈಗ ಸ್ವಲ್ಪ ನನ್ನ ತಮ್ಮ ಸೂಜಿ ನೂಲು ಹಾಕೊಂಬ ಅಂತ ಹೇಳಿದ. ಸೊ ಅದನ್ನು ತೊಗೊಂಬರಲಿಕ್ಕೆ ಈಗ ಮನೆಗೆ ಬಂದಿದ್ದೀನಿ. ಮೋಡ ಕೂಡ ಆಯಿತು. ಆಮೇಲೆ ಅಕ್ಕಿಯೇನಾ ಪಪ್ಪ ಬೋರ್ಡ್ಗೆ ಚೇತನ್ ಲೆಕ್ಕನಲ್ಲಿ ಹಾಂ ಆಗ್ಲೂ ಅವಳು ಬೇಲೆ ಮಲ್ತೊಂದು ಉಳ್ಳೇರು ಚೇತನ್ಲ ಪೂರ ಇಲ್ಲಿ ನನ್ನ ಕೈಯಲ್ಲಿ ನೋಡ್ತಿರ್ಬೋದು. ಒಂದು ಸಾಮಗ್ರಿ ತಗೊಂಡು ಹೋಗ್ಲಿಕ್ಕೆ ಬಂದರೆ ಉಂಟಲ್ಲ ಇನ್ನೊಂದು ಕೊಟ್ಟು ಕಳಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಹೋಗ್ತಿದ್ದೇನಲ್ಲ ಕೆಳಗಡೆ, ಹೋಗಿ ಕೊಟ್ಟು ಬಾ ಅಂತ ಹೇಳಿ. ಹಾಗೆ ಉಂಟಲ್ಲ ಇವತ್ತು ನನ್ನ ಕಾಲೆಲ್ಲ ಫುಲ್ಲು ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ನಿನ್ನೆ ಕೂಡ ಆಚೆ ಈಚೆ ಓಡಾಡಿ ಸಾಕಾಗಿದೆ. ಸೊ ಇವತ್ತು ಕೂಡ ಆಚೆ ಈಚೆ ಓಡಾಡಬೇಕು. ಇನ್ನು ನಾಳೆ ಕೂಡ ಉಂಟು. ನಾನು ಈ ಮನೆ ನಮ್ಮ ಚಿಕ್ಕಮ್ಮನ ಮನೆ ಹತ್ತಿರದಿಂದ ಹೋಗ್ತೇನೆ. ಸೊ ಇದು ತುಂಬ ಲಾಂಗ್ ಆಗ್ತದೆ ನನಗೆ ಆಚೆ ಸೈಡಿಂದ. ಇದು ನಮ್ಮ ಮನೆ ಹಿಂದೆನೇ ಹೋಗ್ತದಲ್ಲ, ಸೊ ಹಾಗೆ ಇಲ್ಲಿಂದ ಹೋಗ್ತೇನೆ. ಇಲ್ಲೊಂದು ತುಳಸಿ ಗಿಡ ಬೇಕು. ಸೊ ಇಲ್ಲಿ ಉಂಟಂತ ನೋಡಬೇಕು. ಆಂಟಿ ಮೂಲ ತುಳಸಿ ಗಿಡ ಉಂಡತೆ ಅವೇ ಆಮೇಲೆ
ಹಾಂ ಅದೇ ಹಾಂ ಒಂದು ಉಪ್ಪಾಡು ಕೊರ್ಪುದು ದಕ್ಕುನ ಅವೇ ಅಮ್ಮಂಡ್ರ ಅಲ್ಪ ತೂತಿನ ಹಾಕೊಂಡಂದು ಎಂಕ್ ಇತ್ತೆ ಪಟ್ಟ ನೆನಪಾಂಡೆ ಅಕ್ಕಡೆ ಕೆಲವು ಹಾಂ ಮಸ್ತ್ ಆಪನದು ಅಲ್ಲ ಅವು ಯಾನೊಂದು ಕೊಡ್ದಾರ್ಪ ಸಂತೋಷಣ್ಣ ಸಂತೋಷಣ್ಣ ಒಂದು ಕಣ್ಪಿನ ಉಳೆ ಕಣ್ಪಿನ ಇಲ್ಲಿ ದೇವರ ಮಂಟಪ ಡೆಕೋರೇಟ್ ಮಾಡಿ ಆಯಿತು. ಇದು ನನ್ನ ಅಣ್ಣ ಮತ್ತು ನನ್ನ ತಮ್ಮ ಸೇರಿ ಡೆಕೋರೇಟ್ ಮಾಡಿದ್ದು. ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದಾರಲ್ಲ, ನನಗೆ ತುಂಬ ಇಷ್ಟ ಆಯಿತು ದೇವರ ರೂಮು. ಸೊ ಹಾಗೆ ಇನ್ನು ಇಲ್ಲಿ ಎಲೆಕ್ಟ್ರಿಷಿಯನ್ ಅವರು ಫ್ಯಾನ್ ಫಿಟ್ ಮಾಡ್ತಿದ್ದಾರೆ. ನಾನೆರಡು ಫ್ಯಾನ್ ತಗೊಂಡು ಬಂದಿದ್ವಿ ಹಾಲಿಗೆ, ಮತ್ತು ಝೂಮರ್ ಲೈಟ್ ಹೇಳಿದ್ದಲ್ಲ ಅದು ಸಿಕ್ಕಿಸಿ ಆಯಿತು. ಇನ್ನು ಫ್ಯಾನ್ ಇಲ್ಲಿ ಸಿಕ್ಕಿಸಬೇಕು. ಆನಂತರ ಒಂದು ರೂಮಿಗೆ ನನ್ನ ಅಣ್ಣ ಫ್ಯಾನ್ ಕೊಟ್ಟ. ಸೊ ಹಾಗೆ ಅದು ರೂಮಿಗೆ ಸಿಕ್ಕಿಸೋಣ ಅಂತ ಹೇಳಿ ಇಲ್ಲಿ ಅವರು ಕೂಡ ಎಲೆಕ್ಟ್ರಿಷಿಯನ್ ಅವರು ಇದ್ದಾರಲ್ಲ, ಎರಡು ಕೆಲಸ ಒಟ್ಟಿಗೆ ಆಗ್ತದೆ ಅಂತ ಹೇಳಿ ಇಲ್ಲಿ ಅವರಿಗೆ ಸಿಕ್ಕಿಸ್ತಿದ್ದಾರೆ. ಇನ್ನಿಲ್ಲಿ ನಮ್ಮದು ಮೇನ್ ಡೋರಿಗೆ ಇಲ್ಲಿ ಡೆಕೋರೇಟ್ ಆಗ್ತಾ ಉಂಟು. ನನ್ನ ಅಣ್ಣ ಇಲ್ಲಿ ಮೇನ್ ಡೋರಿಗೆ ಡೆಕೋರೇಟ್ ಮಾಡ್ತಿದ್ದಾರೆ ನೋಡಿ. ಪೂ ಡೆಡ್ ಮಾಡಿ ಹಾಗೇನಾಗೆ ಇದು ಆಯಿ ನೆನಪಿನಿ. ಸೊ ನಮ್ಮದು ಝೂಮರ್ ಲೈಟ್ ಮತ್ತು ಎರಡು ಫ್ಯಾನ್ ಸಿಕ್ಕಿಸಿದ್ವಿ. ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಐಟಮ್ಸ್ ಉಂಟಂತ. ನಿನ್ನೆಲ್ಲ ಕ್ಲೀನ್ ಮಾಡಿ ಹೋಗಿದ್ದು ಪುನಃ ಹಾಗೆಯೇ ಆಯಿತು. ಇನ್ನೂ ನಮ್ಮದು ಉಂಟಲ್ಲ ಇವತ್ತು ಮನೆ ವಾಸ್ತು ಪೂಜೆ. ಸೊ ಹಾಗೆ ಏನು ಕೆಲಸ ಆಗಲಿಲ್ಲ, ಇನ್ನೂ ಆಗ್ತಾ ಉಂಟು. ಎಷ್ಟು ಹೇಳಿದ್ರು ಉಂಟಲ್ಲ, ಅದು ಲಾಸ್ಟ್ ಮೂಮೆಂಟಿಗೆ ಆಗೋದು ಅಂತ ಹೇಳಿದ್ದು ಸುಳ್ಳಲ್ಲ. ಸೊ ಹಾಗೆ ನಾವು ಅಂದ್ಕೊಂಡಿದ್ವಿ ಬೇಗ ಮುಗಿಸೋಣ ಅಂತ ಹೇಳಿ. ಆದರೆ ಇಲ್ಲಿ ನೋಡ್ತಿರ್ಬೋದು ನೀವು ಅಡ್ಡ ಶಾಮಿಯಾನ ಕಟ್ಟಿದ್ವಿ, ಯಾಕಂತ ಹೇಳಿದರೆ ಫುಲ್ ನೀರು ಈಚೆ ಬೀಳ್ತದೆ ಅಂತ ಹೇಳಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.